ಇಂಡಿ ತಾಲೂಕಿನ ಮಿನಿ ವಿಧಾನಸೌಧ ತಹಶೀಲ್ದಾರ್ ಕಾರ್ಯಾಲಯ ಜನನ ಮತ್ತು ಮರಣ ಪ್ರಮಾಣ ಪತ್ರ ನೀಡುವ ವಿಭಾಗದಲ್ಲಿರುವ ಅಧಿಕಾರಿ ಪರಶುರಾಮ್ ದಶವಂತ ಸಾರ್ವಜನಿಕರು ನೀಡಿದ ಅರ್ಜಿಗಳನ್ನು ಪರಿಶೀಲನೆ ಮಾಡುವುದಿಲ್ಲ. ಸಾರ್ವಜನಿಕರು ಬಂದು ಅರ್ಜಿ ಬಗ್ಗೆ ಕೇಳಿದಾಗ ಅದಕ್ಕೆ ಆ ಫೈಲ್ ಅನ್ನು ನಮ್ಮ ಹತ್ರ ಕಳೆದು ಹೋಗಿದೆ, ತಾವು ಇನ್ನೂ ಒಂದು ಅರ್ಜಿಯನ್ನು ತಂದು ಒದಗಿಸಿ ಅಂತ ಹೇಳ್ತಾರೆ. ಸಾರ್ವಜನಿಕರು ಪ್ರಶ್ನೆ ಮಾಡಿದರೆ ಸಾರ್ವಜನಿಕರನ್ನು ಅವಾಚ್ಯ ಶಬ್ದದಿಂದ ಮಾತನಾಡ್ತಾನೆ ಮತ್ತು ಬಹಳಷ್ಟು ಸಾರ್ವಜನಿಕರು ನಾನೇನು ಮಾಡಬೇಕು, ತಹಶೀಲ್ದಾರ್ ಲಾಗಿನ್ ಮಾಡಿಲ್ಲ ಎಂದು ತಿಳಿಸ್ತಾನೆ. ಇದರಿಂದ ಬಹಳಷ್ಟು ಸಾರ್ವಜನಿಕರಿಗೆ ತೊಂದರೆ ಆಗ್ತಿದ್ದು ಹಾಗೂ ಶಾಲೆಯಲ್ಲಿ ಪ್ರವೇಶ ಪಡೆಯಲು ಜನನ ಪ್ರಮಾಣ ಪತ್ರ ಅಗತ್ಯವಿದ್ದು ಆದ್ದರಿಂದ ಸಾರ್ವಜನಿಕರಿಗೆ ಸರ್ಕಾರಿ ಕಚೇರಿಯಲ್ಲಿ ಪರದಾಡ್ತಿದ್ದಾರೆ. ಅದಕ್ಕೆ ಮಾನ್ಯ ತಹಶೀಲ್ದಾರ್ ಇಂಡಿ ಹಾಗೂ ಉಪವಿಭಾಗಾಧಿಕಾರಿಗಳು ಸಾರ್ವಜನಿಕರ ಯಾವುದೇ ರೀತಿಯಲ್ಲಿ ಸ್ಪಂದನೆ ಮಾಡುವುದಿಲ್ಲ. ಇದರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರಿಗೆ ಸುದ್ದಿ ಮೂಲಕ ಮನವಿ ಮಾಡಿಕೊಳ್ಳುವುದೇನೆಂದರೆ, ಸದರಿ ಇಂಡಿ ತಾಲೂಕಿನ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಸಾರ್ವಜನಿಕರ ಅಲೆದಾಟ ಪರದಾಟದಿಂದ ಮಕ್ಕಳ ಶಿಕ್ಷಣವನ್ನು ಹಾಳಾಗುವುದರ ಪರಿಸ್ಥಿತಿಯನ್ನು ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ತಕ್ಷಣ ಜಿಲ್ಲಾಧಿಕಾರಿಗಳು ಈ ತರ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳನ್ನು ತಕ್ಷಣ ಕ್ರಮ ತೆಗೆದುಕೊಂಡು ಸರಿಯಾಗಿ ಕಾರ್ಯನಿರ್ವಹಿಸಿ ಅಂತ ತಿಳಿಸಿ ಸಾರ್ವಜನಿಕರಿಗೆ ಸಹಕಾರ ಕೊಟ್ಟು ನ್ಯಾಯ ಒದಗಿಸಿ ಇವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಸುದ್ದಿಗಳಿಗಾಗಿ ಸಂಪರ್ಕಿಸಿ ವಿಶ್ವದೃಷ್ಟಿ ಕನ್ನಡ ನ್ಯೂಸ್ 24x7. ನೀವು ಎಷ್ಟು ದಿವಸ ಐತ್ರಿ ಬರತ್ತೀರಿ ಅಕ್ಕೋರ? ಸಾಲಿಕಾಲ ಬೇಕಾದ್ರೆ ಅರ್ಜೆಂಟ್, ಇವತ್ತು ಬಾ ನಾಳೆಗೆ ಬಾ, ಇದೇ ನಡ್ಸನ. ಏನು ನಿಮ್ಮ ಹೆಸರು? ನಿಮ್ದು ಎಷ್ಟು ದಿವಸ ಆಯ್ತು ಕೊಟ್ಟು? ಒಂದು ತಿಂಗಳಾಯ್ತು. ಇನ್ನ ನಿಮ್ದು ಕೆಲಸ 2 ತಿಂಗಳ ಮ್ಯಾಗ. ಇಲ್ಲಿ ಎಲ್ಲಾ ಕೆಲ್ಸಿಗೆ ಪೆಂಡಿಂಗ್ ತಹಸೀಲ್ದಾರ್ ಕಾರಣ ಬಹುಶಃ. ಇಂಡಿ ಇದ್ರೊಳಗ ತಹಸೀಲ್ದಾರ್ನೇ ಕಾರಣ. ಇಲ್ಲಿ ಮಿನಿ ವಿಧಾನಸೌಧ ಒಳಗ ಇಂಡಿ ಒಳಗ ತಹಸೀಲ್ದಾರ್ ಬರ್ಲ ಬಟ್ಟೆಕ ಇವ್ರೆಲ್ಲ ಕೆಲಸಗಳು ಪೆಂಡಿಂಗ್ ಉಳಿದಾವ. ಮತ್ತೆ ತಹಸೀಲ್ದಾರ್ ಹೊಸದಾಗಿ ಬಂದಾರ, ಮತ್ತೆ ಅವ್ರು ಸಹಿ ಮಾತ್ರ ಮಾಡ್ಬೇಕಲ್ಲ. ಬರೀ ಆ ಕಡೆ ಓಡಾಡಿದ್ರೆ ಹೆಂಗ? ತಹಸೀಲ್ದಾರ್ದು ತಪ್ಪದ ಇದು ಒಳಗ. ತಿಂಗಳಗಟ್ಲೆ ನೀವು ಪಾಪ ಹೆಣ್ಮಕ್ಳು ಕಣ್ಣಾಗ ನೀರ್ ಹಾಕತ್ತಾರ. ತಹಸೀಲ್ದಾರ್ ಇಲ್ಲತ್ತಾರ, ಯಾವಾಗ ಕೇಳ್ದಾಗ ತಹಸೀಲ್ದಾರ್